ನಾನಿವತ್ತು ಸ್ಟೀಮರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ನಾನಿವತ್ತು ರಿವ್ಯೂ ಮಾಡಬೇಕು ಅಂದ್ಕೊಂಡಿರೋ ಸ್ಟೀಮರ್ ಫಿಲಿಪ್ಸ್. ಸೊ ಈ ಸ್ಟೀಮರ್ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಏನಕ್ಕೆ ಮೇಯ್ನಾಗಿ ನಾವು ಐರನ್ ಬಾಕ್ಸ್ನ ಎಲ್ಲ ಕಡೆ ಕ್ಯಾರಿ ಮಾಡೋಕ್ಕಾಗಲ್ಲ, ಮತ್ತು ಐರನ್ ಬಾಕ್ಸಿಂದ ಐರನ್ ಮಾಡೋಕ್ಕೆ ಜಾಸ್ತಿ ಟೈಮ್ ಆಗುತ್ತೆ ಅಂತ. ಲೈಕ್ ಇಟ್ಸ್ ಎ ಇಮಿಡಿಯೇಟ್ ಸೊಲ್ಯೂಷನ್, ಅದರಿಂದ ನಾವು ಸ್ಟೀಮರ್ ಯೂಸ್ ಮಾಡ್ತೀವಿ ಯೂಶ್ವಲಿ. ಸೊ ಇದು ಹೇಗೆ ಫಂಕ್ಷನ್ ಆಗುತ್ತೆ ಮತ್ತು ಯಾವ ಥರ ಯೂಸ್ ಮಾಡಬೇಕಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದು ಪ್ರಾಡಕ್ಟ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವು ಇದನ್ನು ಈ ಥರ ಲೈಕ್ ಎಲಾಂಗೇಟ್ ಮಾಡ್ಕೊಬೋದು. ಸೊ ಇಲ್ಲಿ ನಮಗೆ ಪವರ್ ಬಟನ್ ಇದೆ, ಆಫ್ ಆ್ಯಂಡ್ ಆನ್, ಮತ್ತು ಇದು ಫಂಕ್ಷನಾಲಿಟಿ ಬಟನ್ನು. ಓಕೆನಾ, ನಾನು ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಆಮೇಲೆ ತೋರಿಸ್ತೀನಿ. ಮತ್ತು ನಮಗೆ ಈ ಅಟ್ಯಾಚ್ಮೆಂಟ್ ಕೊಟ್ಟಿರ್ತಾರೆ. ಈ ಅಟ್ಯಾಚ್ಮೆಂಟಲ್ಲೇ ನಾವು ವಾಟರ್ನ ಫಿಲ್ ಮಾಡಬೇಕು. ಆ ವಾಟರ್ ನಮಗೆ ಸ್ಟೀಮಾಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ಓಪನ್ ಮಾಡಿ, ಇಲ್ಲಿಗೆ ವಾಟರ್ ಫಿಲ್ ಮಾಡಿದ್ದೀನಿ ಆಲ್ರೆಡಿ. ನಾನು ನಿಮಗೆ ಜಸ್ಟ್ ಲೈಕ್ ರಿವ್ಯೂ ಪರ್ಪಸ್ಗೋಸ್ಕರ ಇನ್ನೊಂದ್ಸರಿ ವಾಟರ್ ಹಾಕ್ತಾ ಇದ್ದೀನಿ. ಸೊ ಈ ಥರ ವಾಟರ್ ಫಿಲ್ ಮಾಡ್ಕೊಬೇಕು. ಅಪ್ ಟು 80 to 90% ವಾಟರ್ ಫಿಲ್ ಮಾಡ್ಕೊಂಡಿರ್ಬೋದು. ಸೊ ವಾಟರ್ನ ಫಿಲ್ ಮಾಡಿಕೊಂಡು ಮತ್ತೆ ಅಟ್ಯಾಚ್ಮೆಂಟ್ನ ವಾಪಸ್ ಅಲ್ಲಿಗೆ ಹಾಕಬೇಕು. ಸೊ ಜಸ್ಟ್ ಈ ಥರ ಅಟ್ಯಾಚ್ ಮಾಡಿದ್ರೆ ಅಟ್ಯಾಚ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ, ಇದು ನಮಗೆ ಪ್ಲಗ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ಕನೆಕ್ಟಿವಿಟಿ ಪ್ಲಗ್. ಇದನ್ನ ನಾವು ಕನೆಕ್ಟ್ ಮಾಡ್ಕೊಂಡ್ರೆ ಸೊ ಇಲ್ಲಿ ಆನ್ ಬಟನ್ ಇದೆ. ಸೊ ಆನ್ ಮಾಡ್ಕೊಬೇಕು. ಆನ್ ಮಾಡಿದ್ಮೇಲೆ ನೀವು ನೋಡ್ತಾ ಇರ್ಬೋದು, ಲೈಕ್ ಇವಾಗ ಇಂಡಿಕೇಟರ್ ಆನ್ ಆಗುತ್ತೆ. ಸೊ ಈಗ ಆನ್ ಆಗಿದೆ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಏನಾಗುತ್ತೆ ಅಂತಂದರೆ, ಈ ವಾಟರ್ ಹೀಟಾಗಿ ಸ್ಟೀಮಾಗಿ ಕನ್ವರ್ಟ್ ಆಗುತ್ತೆ. ಆ ಸ್ಟೀಮ್ನ ನಾವು ಐರನ್ ಪರ್ಪಸ್ ಯೂಸ್ ಮಾಡ್ಕೊಬೋದು. ದಟ್ಸ್ ಇಟ್. ಸೊ ಇಲ್ಲಿ ನಾನು ಒಂದು 15 to 20 seconds ಟೈಮ್ ಕೊಟ್ಟರೆ ಲೈಕ್ ಆಟೋಮೆಟಿಕ್ಕಾಗಿ ನನಗೆ ಸ್ಟೀಮ್ ಆಗ್ತಾ ಇರೋದು ಗೊತ್ತಾಗುತ್ತೆ. ಸೊ ಈ ಬಟನ್ ಇದೆಯಲ್ಲ, ಇದನ್ನು ಪ್ರೆಸ್ ಮಾಡಿದ್ರೆ ನನಗೆ ಸ್ಟೀಮ್ ಬರ್ತಾ ಇದೆಯಲ್ವ ಅಂತ ಗೊತ್ತಾಗುತ್ತೆ. ನೋಡಿ, ಈಗ ಸ್ಟೀಮ್ ಬರ್ತಾ ಇದೆ. ಸೊ ವಿ ಆರ್ ಗುಡ್ ಟು ಸ್ಟೀಮ್ ಅವರ್ ಕ್ಲಾತ್ಸ್. ಸೊ ನಾವು ನಮ್ಮ ಬಟನಿಗೆ ಸ್ಟೀಮ್ ಮಾಡ್ಬೋದು. ಇನ್ನೊಂದೇನೆಂದರೆ, ನಾವು ಸ್ಟೀಮ್ ಮಾಡಬೇಕಾದ್ರೆ ಈ ಬಟನ್ ಇದೆಯಲ್ಲ, ಇದನ್ನು ಪ್ರೆಸ್ ಮಾಡಿಕೊಂಡೇ ಇಟ್ಕೊಬೇಕು. ಸೊ ನಾನಿವಾಗ ಜಸ್ಟ್ ಒಂದು ಸ್ಯಾಂಪಲ್ ಆಗಿ ಒಂದು ಬಟ್ಟೆ ತಗೊಂಡು ಅದನ್ನು ಹೇಗೆ ಸ್ಟೀಮ್ ಮಾಡ್ಬೋದು ಅಂತ ತೋರಿಸ್ತೀನಿ. ಸೊ ನಾನು ಜಸ್ಟ್ ಇವತ್ತು ಒಂದು ಟೀ ಶರ್ಟ್ನ ಸ್ಟೀಮ್ ಮಾಡಿ ತೋರಿಸ್ತೀನಿ ಹೇಗೆ ಸ್ಟೀಮ್ ವರ್ಕ್ ಆಗುತ್ತೆ ಅಂತ. ಲೈಕ್ ನಾನು ಹೇಳ್ದಂಗೆ ಈ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸ್ಟೀಮ್ ಬರುತ್ತೆ. ನೋಡ್ಬೋದಲ್ಲ ನೀವು, ಈಗ ಇದೆಲ್ಲ ತುಂಬ ಸುಕ್ಕಿದೆ. ಸೊ ಇದೆಲ್ಲ ಹೇಗೆ ಹೋಗ್ತಿದೆ ಅಂತ ಜಸ್ಟ್ ನೋಡಿ. ಇಲ್ಲಿ ಈ ಥರ ನಾನು ಜಸ್ಟ್ ಯಾವುದೋ ಒಂದು ಹ್ಯಾಂಗರ್ಗೆ ಹಾಕಿ ಇಮಿಡಿಯೇಟಾಗಿ ನಾವು ಸ್ಟೀಮ್ ಮಾಡಿಕೊಂಡು ಸುಕ್ಕನ್ನ ರಿಮೂವ್ ಮಾಡ್ಬೋದು. So it will hardly take 1 or 2 minutes to steam the entire t-shirt. And ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದಲ್ವಾ ಹೇಗಿದು ಸ್ಟೀಮ್ ಆಗಿದೆ ಅಂತ. ನಾನು ಪರ್ಪಸ್ಫುಲಿ ಕೆಳಗಡೆ ಇದನ್ನ ಸ್ಟೀಮ್ ಮಾಡಿಲ್ಲ, ಮೇಲ್ಗಡೆದಕ್ಕೂ ಕೆಳಗಡೆದಕ್ಕೂ ನೀವು ಡಿಫ್ರೆನ್ಸ್ ನೋಡ್ಬೋದು. ಇಲ್ಲಿ ತುಂಬಾ ಸುಕ್ಕಿದೆ, ಇಲ್ಲಿ ಹೋಗಿದೆ. ಲೈಕ್ ಇದರಿಂದ ನಾನು ಡಿಫ್ರೆನ್ಸ್ ನೋಡ್ಬೋದು. ಸ್ಟೀಮ್ ಆಗಿದೆ. ಸೊ ನಿಮಗೆ ಈ ರಿವ್ಯೂ ಯೂಸ್ ಆಗಿದೆ ಅಂತಂದರೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ.